ಮಂತ್ರ ಅಂದ್ರೇನು? ಯಾಕೆ ಮಂತ್ರ? ಮಂತ್ರ ಅಂದರೆ ಒಂದು ರೀತಿಯಲ್ಲಿ ಶಬ್ದಗಳ ಕುಶಲ ಸಂಯೋಜನೆ. ಅರ್ಥ ಅಷ್ಟೇನೂ ಮುಖ್ಯವಾಗಲ್ಲ, ಅದನ್ನು ಯಾವ ರೀತಿ ಕೊಡ್ತೀವಿ ಅಂದರೆ ಅರ್ಥ ಕೂಡ ವರ್ಧಿಸತ್ತೆ. ಯಾಕಂದರೆ ನಿಮಗೆ ಮನಸ್ಸು, ಭಾವನೆಗಳಿವೆ, ನಿಮ್ಮ ಬಹುದೊಡ್ಡ ಭಾಗವಾಗಿವೆ. ಈಗ ನೀವು ಬರೀ ಜೀವಶಕ್ತಿಯಷ್ಟೇ ಆಗಿದ್ದರೆ, ಮನಸ್ಸು ಮತ್ತು ಭಾವನೆಗಳನ್ನು ಪೂರ್ತಿಯಾಗಿ ಬದಿಗಿಟ್ಟಿದ್ರೆ ಸಮಸ್ಯೆನೇ ಇರ್ತಿರಲಿಲ್ಲ. ನಾನು ನಿಮ್ಮನ್ನು ಎಕ್ಸ್ಪ್ರೆಸ್ ಹೈವೇಲಿ ಕರೆದೊಯ್ತಿದ್ದೆ. ಆದರೆ ನಿಮಗೆ ಮನಸ್ಸು, ಭಾವನೆಗಳಿವೆ, ಅವು ನಿಮ್ಮ ಜೀವಶಕ್ತಿಗಿಂತಲೂ ಹೆಚ್ಚು ಪ್ರಧಾನವಾಗಿದೆ. ಹಾಗಾಗಿ ನಿಮಗೆ ಅರ್ಥನೂ ಮುಖ್ಯ ಆಗತ್ತೆ. ನಾನು ಶಬ್ದಗಳ ಕುಶಲ ಸಂಯೋಜನೆ ಮಾಡಿದರೆ ತುಂಬ ಸುಂದರವಾದ ಸಂಯೋಜನೆ, ಆದರೆ ಅದರ ಅರ್ಥ ನೀವೊಬ್ಬ ಮೂರ್ಖ, ದೇವರು ಮೂರ್ಖ, ಎಲ್ಲರೂ ಮೂರ್ಖರು ಅಂತಿದ್ರೆ, ಈ ಥರ ಅರ್ಥ ಇದ್ದರೆ ಆ ಮಂತ್ರ ಜೀವಶಕ್ತಿಯ ಹಂತದಲ್ಲಿ ಕೆಲಸ ಮಾಡಿದ್ರೂ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅದಕ್ಕೆ ಪ್ರತಿರೋಧ ಬೆಳೆಸ್ಕೋತೀರಿ. ಇದೇನಿದು ಅಂತ ಅಂದರೆ ಹಿತವಾದ ಅರ್ಥ ಇರಲಿ ಅನ್ಕೋತೀರಿ, ಅರ್ಥಪೂರ್ಣವಾದ ಅರ್ಥ ಅದು ಬೇಕಾಗತ್ತೆ. ನಿಮಗೆ ಬೇಕಾಗಲ್ಲ, ಯಾಕಂದರೆ ಹೇಗಿದ್ರೂ ಮಂತ್ರ ಅರ್ಥ ಆಗಲ್ಲ. ಭಾಷೆ ಗೊತ್ತಿಲ್ಲದೆ ಇರೋದರ ಲಾಭ ಅದು. ಇಲ್ದಿದ್ರೆ ಜನರಿಗೆ ತಮ್ಮ ಮನಸ್ಸು, ಭಾವನೆಗಳನ್ನು ವರ್ಧಿಸೋಕೆ ಅರ್ಥನೂ ಬೇಕಾಗತ್ತೆ. ಅರ್ಥನ ಬದಿಗಿಡೋಕೆ ಸಿದ್ಧರಿದ್ರೆ ನಾವು ಈ ಥರ ಹಲವು ಶಬ್ದಗಳನ್ನು ಸಂಯೋಜಿಸಬಹುದು. ಮೊದಲು ಅರ್ಥನ ನೋಡೋಣ, ಯಾಕಂದರೆ ಶಬ್ದಾನ ಪರಿಶೋಧಿಸೋಕೆ ಪ್ರಾಕ್ಟಿಕಲ್ ಸೆಷನ್ಗಳು ಬೇಕು, ಬರೀ ಮಾತಾಡೋದಲ್ಲ. ಬ್ರಹ್ಮಾನಂದ ಸ್ವರೂಪ ಅಂದರೆ ಈಗ ಸ್ವರೂಪ ಅಂದರೆ ಗೊತ್ತಲ್ವಾ? ಅದರ ರೂಪ, ಗುಣಲಕ್ಷಣ ಅಥವಾ ಇಮೇಜ್. ಬ್ರಹ್ಮಾನಂದ ಅಂದರೆ ಪರಮ ಆನಂದದ ಬಗ್ಗೆ ಹೇಳ್ತಿರೋದು, ಅಂದರೆ ಆ ಪರಮ ಆನಂದದ ಸ್ವರೂಪದ ಬಗ್ಗೆ ಹೇಳ್ತಿರೋದು. ಈಶ ಅಂದರೆ ಅಸೀಮವಾದ್ದು, ಅಂದರೆ ಯಾವುದು ಆಳತ್ತೋ ಅದು. ಜಗದೀಶ ಅಂದರೆ ಅದನ್ನು ಮತ್ತೆ ಒತ್ತಿ ಹೇಳ್ತಿರೋದು. ಜಗ ಅಂದರೆ ಜಗತ್ತು ಮತ್ತು ಈಶ, ಜಗದೀಶ ಅಂದರೆ ಯಾರು ಜಗತ್ತನ್ನು ಆಳ್ತಿದಾನೋ ಅದು ಪರಮ ಆನಂದಮಯವಾಗಿದೆ ಅಂತ ಹೇಳ್ತಾ ಇದೆ. ಈಗ ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಲಾಗ್ತಿದೆ. ಅಖಿಲಾನಂದ ಸ್ವರೂಪ ಅಂದರೆ, ಅಖಿಲ ಅಂದರೆ ಎಲ್ಲವೂ, ಎಲ್ಲವನ್ನೂ ಒಳಗೂಡಿದ್ದು ಅಖಿಲ. ಯಾವುದು ಎಲ್ಲವೂ ಆಗಿದೆಯೋ ಅವನು ಅದರ ಸ್ವರೂಪ, ಅವನು ಮಹೇಶ. ಮಹೇಶ ಅಂದರೂ ಅದೇನೆ, ಮಹಾ ಈಶ, ಇವೆಲ್ಲವನ್ನ ಆಳ್ತಿರೋನು. ನಿಮಗೆ ಗೊತ್ತಿರತ್ತೆ, ಶಿವನಿಗೆ ಮಹೇಶ ಅಂತಾನು ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಈ ಪರಂಪರೆ ಅವನ ಕಥೆಯ ಬಗ್ಗೆ ಅಲ್ಲ, ಇತಿಹಾಸದ ಬಗ್ಗೆ ಅಲ್ಲ, ಸರಿನಾ? ಈ ಪರಂಪರೆ ಇತಿಹಾಸದ ಬಗ್ಗೆ ಅಲ್ಲ. ನಾವಿದನ್ನ ಆ ರೀತಿ ನೋಡ್ತಿಲ್ಲ. ಓ, ಮಹೇಶ ಅಂದರೆ ಶಿವನ ಬಗ್ಗೆ ಹೇಳ್ತಿದ್ದೀರಾ? ಇದಿರೋದು ಹಾಗಲ್ಲ. ಜಗತ್ತಲ್ಲಿ ಶುಭಕರವಾದ್ದು ಏನೇ ಇದ್ರೂ ಆ ಎಲ್ಲ ಹೆಸರನ್ನ ಶಿವನಿಗೆ ಕೊಡ್ತೀವಿ. ಅವನಿಗೆ ಲಕ್ಷಾಂತರ ಹೆಸರಿವೆ. ಕೊನೆಯಲ್ಲಿ ಅವನು ಯಾವುದೂ ಅಲ್ಲ ಅಂತೀವಿ. ಯಾವುದೂ ಅಲ್ಲವಾಗಿರೋದ್ರಿಂದ ಏನು ಬೇಕಾದರೂ ಕರೀಬೋದು. ಏನೋ ಒಂದಾಗಿದ್ರೆ ಏನೋ ಒಂದು ಹೆಸರಿಂದ ಕರೀತಿದ್ವಿ. ಯಾವುದೂ ಅಲ್ಲವಾಗಿರೋದ್ರಿಂದ ಏನು ಬೇಕಾದರೂ ಕರೀಬೋದು. ನಮಗೆ ಇಷ್ಟ ಆಗೋ ಎಲ್ಲವನ್ನೂ ಶಿವ ಅಂತೀವಿ. ಶಿವನನ್ನು ನಾವು ಭೈರವ ಅಂತೀವಿ, ಅಂದರೆ ಅತ್ಯಂತ ಉಗ್ರನಾದವನು. ಅವನನ್ನು ಸುಂದರ ಮೂರ್ತಿ ಅಂತೀವಿ, ಅವನು ಅತ್ಯಂತ ಸುಂದರವಾದವನು. ಅವನನ್ನು ಭೂತೇಶ್ವರ ಅಂತೀವಿ, ಅಂದರೆ ಪಂಚಭೂತಗಳಿಗೆ ಈಶ್ವರನಾದವನು. ಇನ್ನೊಂದು ಅರ್ಥ ಅತ್ಯಂತ ಭೀಕರನಾದವನು. ಈ ಥರ ಅನೇಕ ಹೆಸರುಗಳಿವೆ. ಶಿವನನ್ನ ಮೇಧಾವಿ ಅಂತಾರೆ, ಅತ್ಯಂತ ಸರಳ, ಮುಗ್ಧ ಅಂತಲೂ ಅಂತಾರೆ. ಅದಕ್ಕೆ ಭೋಲೇನಾಥ್. ನಿಮಗೆ ಇಷ್ಟ ಆದ ಯಾವ ಹೆಸರನ್ನಾದರೂ ಕೊಡಬಹುದು, ಯಾಕಂದರೆ ಅವನು ಯಾರೂ ಅಲ್ಲ, ಯಾವುದೂ ಅಲ್ಲ. ಹಾಗಾಗಿ ಅವನನ್ನು ನಾವು ಏನು ಬೇಕಾದರೂ ಕರೀಬೋದು. ಅಂದರೆ ಈ ನಿಟ್ಟಿನಲ್ಲಿ ಮಂತ್ರ ಹೇಳ್ತಿರೋದು ಇಷ್ಟನ್ನೇ. ಅರ್ಥದ ನಿಟ್ಟಿನಲ್ಲಿ ಅದು ಹೇಳ್ತಿರೋದೇನೆಂದರೆ, ಅಸ್ತಿತ್ವದ ಅಥವಾ ಜಗತ್ತಿನ ಈಶನ ಸ್ವರೂಪ ಬ್ರಹ್ಮಾನಂದ ಅಂತ. ಜಗತ್ತನ್ನ ಯಾವುದು ಆಳ್ತಿದ್ಯೋ ಅದು ಪರಮಾನಂದಮಯ ಅಂತ.
ಈ ನಿರ್ದಿಷ್ಟ ಸಂಗತಿ, ಈಗ ಹೇಳಿದ ಈ ನಿರ್ದಿಷ್ಟ ಮಂತ್ರವನ್ನು ಪ್ರಾಣ ಪ್ರತಿಷ್ಠಾಪಿಸಿದ್ದೀವಿ. ಇದನ್ನು ಪಠಿಸಿದಾಗ ಏನಾಗತ್ತೆ ಅಂತ ನೋಡಿ. ಯಾರಾದರೂ ನಿಮ್ಮಷ್ಟಕ್ಕೆ ಇದನ್ನು ಸ್ವಲ್ಪ ಸಮಯದವರೆಗೆ ಮಾಡಿದ್ದೀರಾ? ಯಾರಾದರೂ ಏನು ಮಾಡತ್ತೆ ಅದು? ಅದು ನಿಮ್ಮನ್ನು ಪರಮಾನಂದದೆಡೆಗೆ ಕರೆದೊಯ್ಯುತ್ತೆ. ಬರೀ ಇದನ್ನೇ ಸಾಧನವನ್ನಾಗಿ ಬಳಸಬಹುದು. 24 ಗಂಟೆನೂ ಪಠಿಸಿದರೆ ಅದೇ ನಿಮ್ಮ ಸಾಧನ. ನಿಮ್ಮನ್ನಲ್ಲಿಗೆ ಕರೆದೊಯ್ಯುತ್ತೆ, ಬೇರೇನೂ ಇಲ್ಲ. ಸುಮ್ಮನೆ ಪಠಿಸೋದು ಅದಲ್ಲಿಗೆ ಕರೆದೊಯ್ಯುತ್ತೆ. ಯಾಕಂದರೆ ಆ ಶಬ್ದಾನ ಪ್ರತಿಷ್ಠಾಪಿಸಲಾಗಿದೆ, ಶಕ್ತಿ ತುಂಬಲಾಗಿದೆ, ಅದು ಜೀವಂತ. ಬರೀ ಶಬ್ದ ಅಲ್ಲ, ಇದು ನಾದದಿಂದ ನಾದಯೋಗ. ಅಷ್ಟೇ ವ್ಯತ್ಯಾಸ. ಶಬ್ದಗಳನ್ನು ಪ್ರತಿಷ್ಠಾಪಿಸಬಹುದು. ನೀವು ವಸ್ತುಗಳನ್ನು, ಸ್ಥಳಗಳನ್ನು ಪ್ರತಿಷ್ಠಾಪಿಸಿದ ಹಾಗೆ ಶಬ್ದಗಳನ್ನು ಪ್ರತಿಷ್ಠಾಪಿಸಬಹುದು. ನೀವು ಆ ಶಬ್ದವನ್ನು ಉಚ್ಚರಿಸ್ತಿದ್ದ ಹಾಗೆ ಅದು ಸಂಪೂರ್ಣವಾಗಿ ಹೊಸ ಕಂಪನವನ್ನು ಉಂಟು ಮಾಡುತ್ತೆ. ಬ್ರಹ್ಮಾನಂದ ಸ್ವರೂಪ ಈಶಾ ಜಗದೀಶ ಅಖಿಲಾನಂದ ಸ್ವರೂಪ ಈಶಾ ಮಹೇಶ 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 ಬ್ರಹ್ಮಾನಂದ ಸ್ವರೂಪ